ನೋಡಿ, ಕೇಂದ್ರದ ಕಡೆಗೆ ಬೊಟ್ಟು ಮಾಡ್ತಾ ಇದೆ ಸರ್ಕಾರ. ಜೊತೆಗೆ ಏನು ಅಂದರೆ ಮುಖ್ಯಮಂತ್ರಿಗಳು ಸುದೀರ್ಘವಾದಂಥ ಪತ್ರ ಬರೆದಿದ್ದಾರೆ. ತುರ್ತಾಗಿ ಭೇಟಿಗೆ ಅವಕಾಶ ಕೊಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗ್ ಮಾಡಬೇಕು, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಮೂರ್ಖತನದ ಪರಮಾವಧಿ ಅಂತ ಅವರು ಬಣ್ಣಿಸಿದ್ದಾರೆ. ಇಬ್ಬರು ನಾಯಕರು ಏನು ಹೇಳಿದರು ನೋಡಿ. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ, ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ. ಅವರು ತಕ್ಷಣ ಟೈಮ್ ಕೊಟ್ಟರೆ ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮಾತುಕತೆಯನ್ನು ಮಾಡಿ ಅದನ್ನು ಮಾಡೋದು ಬಿಟ್ಟು ಪ್ರಧಾನಮಂತ್ರಿಗೆ ಪತ್ರ ಬರೀತಾರೆ. ಅದಕ್ಕೆ ಬರೀತಾರೆ ಪ್ರಧಾನಮಂತ್ರಿಗೆ ಪತ್ರ. ನಿಮ್ಮ ಕರ್ತವ್ಯ ನಿರ್ವಹಿಸಿದಾರ ನೀವು? ಶುದ್ಧ ಅಯೋಗ್ಯತನದ ಪರಮಾವಧಿ. ಮೊದಲು ನೀವು ಹೋಗ್ರಿ, ಅಲ್ಲಿ ಬಾಗಲಕೋಟೆಗೆ ಹೋಗಿದ್ರಿ, ಅಲ್ಲಿ ಬೆಳಗಾವಿ ಬಾಗಲಕೋಟೆಗೆ ರೈತರ ಜೊತೆಗೆ ಯಾಕೆ ಮಾತಾಡಲಿಲ್ಲ ನೀವು? ನಾಯಕರುಗಳೇನು ಮಾತಾಡಿದ್ರು ಅದನ್ನು ನಾವು ನೋಡ್ತಾ ಇದ್ವಿ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜೊತೆ ಮಾತಾಡೋಣ. ಜೊತೆಗೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯಾವ ರೀತಿ ಪ್ರತಿಭಟನೆ ಸಾಗ್ತಾ ಇದೆ ಅನ್ನುವಂಥದ್ದು, ಇವತ್ತು ನೋಡಿದ್ರೆ ಮೀಟಿಂಗ್ ಕರೆದಿರುವಂಥದ್ದು, ಮೀಟಿಂಗ್ ನಂತರದ ಬೆಳವಣಿಗೆಗಳೇನು? ಬನ್ನಿ, ಮಾನೆ ಅವ್ರ ಜೊತೆ ಮೊದಲು ಮಾತಾಡ್ತೀನಿ. ಸಹದೇವ್, ನಾವು ನೋಡ್ತಾ ಇದ್ದೀವಿ, ಒಂದು ಕಡೆಗೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ, ಆದರೆ ಸಭೆಗೆ ಯಾವುದೇ ಕಾರಣಕ್ಕೂ ನಾವು ಹಾಜರಾಗಲ್ಲ. ನೀವು ಅವ್ರ ಜೊತೆ ಮಾತಾಡ್ಬಿಟ್ಟು ಅದೇನು ಹೇಳ್ತಾರೆ ಹೇಳಿ, ಒಂದೇ ಮಾತು ಅನ್ನುವಂಥ ಮಾತನ್ನು ರೈತರು ತುಂಬ ಸ್ಪಷ್ಟವಾಗಿ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ರೈತ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಜೊತೆಗೇನು ಅಂತಂದರೆ ಅದು ವಿಸ್ತಾರ ಆಗ್ತಾ ಇದೆ, ಅದು ಬೇರೆ ಬೇರೆ ಕಡೆಗೆ ಹರಡ್ತಾ ಇದೆ. ಇದೇ ರೀತಿ ಬಿಟ್ಟರೆ ಅಪಾಯ ಅನ್ನುವಂಥ ಮಾತನ್ನು ಮೊದಲಿಂದಲೂ ಕೂಡ ನಾವು ಹೇಳ್ತಾ ಇದ್ದೀವಿ, ಇವತ್ತು ಕೂಡ ಹೇಳ್ತಾ ಇದ್ದೀವಿ. ರೈತರನ್ನು ನೀವೇನಾದರೂ ಸಮಾಧಾನ ಮಾಡಲಿಲ್ಲ ಅಂತಂತಂದರೆ ಕಂಟಕ ಕಟ್ಟಿಟ್ಟ ಬುತ್ತಿ ಅಂತ. ಎಲ್ಲೆಲ್ಲಿ ಪ್ರತಿಭಟನೆ ಸಾಗ್ತಾ ಇದೆ, ಯಾವ ರೀತಿ ಸಾಗ್ತಾ ಇದೆ ಸಹದೇವ್? ರಂಗನಾಥ್, ಇವತ್ತು ರೈತರ ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಈ 9ನೇ ದಿನದ ಪ್ರತಿಭಟನೆ ಏನಿದೆ, ಇದು ಸಾಕಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ಒಂದು ಕಡೆ ಸರ್ಕಾರ ಸಿಎಂ ನೇತೃತ್ವದಲ್ಲೇ ಸಭೆ ನಡೀತಾ ಇದೆ. ಈ ಒಂದು ಸಭೆಗೆ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಅದಾದ ಬಳಿಕ ರೈತರ ಜೊತೆಗೆ ಸಿಎಂ ಸಭೆಯನ್ನ ಮಾಡಲಿದ್ದಾರೆ. ಈ ಒಂದು ಸಿಎಂ ಸಭೆಗೆ ಬೆಳಗಾವಿ ಜಿಲ್ಲೆಯ ಯಾವೊಬ್ಬ ರೈತರು ಕೂಡ ಹೋಗಿಲ್ಲ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಗುರ್ಲಾಪುರದಲ್ಲಿ ಏನು ಹೋರಾಟ ನಡೀತಾ ಇದೆ, ಅಲ್ಲಿರುವಂತಹ ಮುಂದಾಳತ್ವ ವಹಿಸಿಕೊಂಡಿರುವಂತಹ ರೈತ ಮುಖಂಡರು ಯಾರೂ ಕೂಡ ಸಿಎಂ ಸಭೆಗೆ ಹೋಗಿಲ್ಲ. ಅದರ ಜೊತೆಗೆ ಅಲ್ಲೇ ಇವತ್ತು ಕೂಡ ಪ್ರತಿಭಟನೆ ಜೋರಾಗುವಂಥದ್ದು. ಈಗಾಗಲೇ ಶಾಸಕರಾದಂತಹ ದರ್ಶನ್ ಪುಟ್ಟನೆ ಆಗಿರ್ಬೋದು, ಗಂಗಾಧರ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಮತ್ತಷ್ಟು ಜನ ಪ್ರತಿಭಟನೆಗೆ ಸಾಥ್ ಕೊಡುವಂಥದ್ದು. ಅದನ್ನು ಹೊರತುಪಡಿಸಿ ಹುಕ್ಕೇರಿಯಲ್ಲೂ ಕೂಡ ಪ್ರತಿಭಟನೆ ಜೋರಾಗುವಂಥದ್ದು. ಈಗಾಗಲೇ ನಾನು ಕೂಡ ಈಗ ತೋರಿಸ್ತಾ ಇದ್ದೇನೆ, ಇವೇನು ಕಬ್ಬಿನ ಕಾರ್ಖಾನೆಗಳಿಗೆ, ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳಿಗೆ ಈ ಒಂದು ಕಬ್ಬನ್ನು ತೆಗೆದುಕೊಂಡು ಹೋಗ್ತಾ ಇದ್ರು, ಅಂತಹ ಟ್ರ್ಯಾಕ್ಟರ್ಗಳನ್ನು ಹುಕ್ಕೇರಿಯಲ್ಲೇ ತಡೆದು ನಿಲ್ಲಿಸಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅಂದರೆ ಇಲ್ಲಿ ಯಾರೂ ಕೂಡ ಪ್ರತಿಭಟನೆ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರಕ್ಕೂ ಕೂಡ ಕಬ್ಬನ್ನು ತೆಗೆದುಕೊಂಡು ಹೋಗಬಾರ್ದು, ಕಬ್ಬಿಗೆ ದರ ನಿಗದಿಗಾಗಿ ನಾವೆಲ್ಲ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅನ್ನುವಂತಹ ಕಾರಣಕ್ಕಾಗಿ ಇದೇ ಒಂದು ಹುಕ್ಕೇರಿ ಮಾರ್ಗದಲ್ಲಿ ಹೋಗ್ತಾ ಇದ್ದಂತಹ ಎಲ್ಲ ಟ್ರ್ಯಾಕ್ಟರ್ಗಳನ್ನು ತಡೆದು ನಿಲ್ಲಿಸಿರುವಂಥದ್ದನ್ನು ಕೂಡ ಈಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಒಂದು ಗೊತ್ತಾಗ್ತಿರುವಂಥದ್ದು ಏನಂದರೆ, ರೈತರು ಹಠ ಹಿಡಿದಿರುವಂಥದ್ದು 3,500 ರೂಪಾಯಿಗೆ. ಒಂದು ವೇಳೆ ಇನ್ನೂ 100 ರೂಪಾಯಿ ಕಡಿಮೆ ಮಾಡ್ತೇವೆ, 3,400 ಕಡೆ ಪಕ್ಷ ಕೊಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರುವಂಥದ್ದು. ಹೀಗಾಗಿ ಒಂದು ಕಡೆ ಕಬ್ಬು ಕಟಾವು ಆಗ್ತಾ ಇಲ್ಲ, ಮತ್ತೊಂದು ಕಡೆ ಸಕ್ಕರೆ ಕಾರ್ಖಾನೆಗಳ ಆರಂಭಕ್ಕೂ ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಕೂಡ ಮಾಡ್ತಾ ಇರುವಂಥದ್ದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಿಗೆ ಏನಿದೆ, ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಕೂಡ ಮಾಡಲಿದ್ದಾರೆ. ನಮ್ಮ ಜೊತೆಗೆ ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಇವತ್ತಿನ ಹೋರಾಟ ಹೇಗಿರಲಿದೆ ಮತ್ತು ಇವತ್ತು ಸಭೆಗೆ ಬೆಳಗಾವಿಯಿಂದ ಯಾರೂ ಕೂಡ ಹೋಗಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಳೆದ 2.5 ತಿಂಗಳಿಂದ ಕರ್ನಾಟಕದಲ್ಲಿ ನಡೆಯುತ್ತಿರುವಂತ ಈ ಹೋರಾಟ ತಮಗೆಲ್ಲ ಗೊತ್ತೈತಿ. ಆದ್ರೂ ಸಹಿತ ನಮ್ಮ ರೈತರಿಗೆ ಮಹಾರಾಷ್ಟ್ರ ಕಾರ್ಖಾನೆದವರು ಬಂದು ಆಮಿಷ ಒಡ್ಡಿ ಈ ಕಟಾವು ಮಾಡುವಂಥ ವ್ಯವಸ್ಥೆಯನ್ನು ಮಾಡತ್ತಾರ. ಇದರಿಂದ ರೈತರಿಗೆ ತಿಳಿಲಾರಕ್ಕೆ ತೊಂದರೆ ಆಗತ್ತೈತಿ. ಅದಕ್ಕೆ ನಮ್ಮ ಕಾರ್ಯಕರ್ತರು ಇವತ್ತು ಹುಕ್ಕೇರಿ ಒಳಗೆ ಇದನ್ನು ತಡೆದ ಇಲ್ಲಿ ನಿಲ್ಲಿಸಿದರು. ಇದು ನಮ್ಮ ಇತ್ಯರ್ಥ ಆಗುತ್ತಕ ಈ ಗಾಡಿ ಬಿಡೋದಿಲ್ಲ ನಾವು, ಇದಂತೂ ಸತಸಿದ್ಧ. ಆದ್ರೆ ಅದ್ರ ಜೊತೆಗೇನೆ ಯಾರ ಸಿದ್ದರಾಮಯ್ಯ ಇರ್ಬೋದು, ಯಾವ ಸರ್ಕಾರದವ್ರು ಇರ್ಬೋದು, ನಮ್ಮ ರೈತರಿಗೆ ಏನು ಒಂದು ಪ್ರತಿ ಟನ್ನಿಗೆ 3,500 ರೂಪಾಯಿ ನಮ್ದು ಏನು ಬೇಡಿಕೆ ಐತಿ, ಆ ಬೇಡಿಕೆಯನ್ನು ಇಲ್ಲಿ ಸ್ಥಳದಲ್ಲಿ ಬಂದು ಅವ್ರು ಇತ್ಯರ್ಥ ಮಾಡಬೇಕು ಅನ್ನುವಂಥ ಒಂದು ನಮ್ಮ ಮುಖಂಡರ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ನಮ್ಮ ಬೇಡಿಕೆ ಐತಿ. ಆ ಬೇಡಿಕೆ ಈಡೇರುವವರೆಗೆ ಈ ಪ್ರತಿಭಟನೆ ಹಿಂಗೆ ಸತತವಾಗಿ ಇರ್ತೈತಿ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಹೆಂಗಿದೆ ಇವತ್ತಿನ ಪ್ರತಿಭಟನೆ ಬೆಳಗಾವಿ?
ಇವತ್ತು ಪ್ರತಿಭಟನೆಗೆ ಎಲ್ಲರೂ ತಯಾರಾಗಿ ಕೂತಿದ್ದಾರೆ. ಇವತ್ತು ಏನಾಗುತ್ತೆ ಗೊತ್ತಿಲ್ಲ. ಪ್ರತಿಭಟನೆ ರಾಷ್ಟ್ರೀಯ ಹೆದ್ದಾರಿ ಬಂದು ಆಗ್ಬೋದು ಅಥವಾ ಅವ್ರಿಗೆ ಅವಕಾಶ ಕೊಡ್ಬೋದು. ಆದರೆ ಎಷ್ಟು ತಾಳ್ಮೆ ರೈತ ತಗೊಂಡಿದ್ದಾನೆ ಇವ್ರು ತಿಳ್ಕೊಬೇಕು. ಇವತ್ತಿಂದ ಇವತ್ತೇ ಘೋಷಣೆ ಮಾಡಬೇಕು ಇವರು. ಸುಮ್ಮನೆ ಕೇಂದ್ರ ಸರ್ಕಾರ ಮೇಲೆ ಹಾಕೋದು ಮತ್ತು ಕೇಂದ್ರ ಸರ್ಕಾರ ಇದನ್ನು ಮಾಡುತ್ತೆ ಅಂತ ಹೇಳೋದು ಇದು ನಾಟಕ ಬೇಡ. ತಮ್ಮಲ್ಲಿ ಅಂದ್ರೆ ಇವತ್ತು ದರ ಘೋಷಣೆ ಆಗ್ಬೇಕಂತೀರಿ? ದರ ಘೋಷಣೆ ಆಗಲೇಬೇಕು ಇವತ್ತು. ಸೊ ಇದು ರಂಗನಾಥ್, ಒಂದು ಕಡೆ ಇವತ್ತು ಏನೇ ಆದ್ರೂ ಕೂಡ ದರ ಘೋಷಣೆ ಆಗಬೇಕು, ಇಲ್ಲ ಅಂತಂದ್ರೆ ಈ ಒಂದು ಪ್ರತಿಭಟನೆ ಇನ್ನಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಬೆಳಗಾವಿ ಜಿಲ್ಲೆ ರೈತರು ಕೊಡ್ತಾ ಇದ್ದಾರೆ. ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಮ್ಮ ಪ್ರತಿನಿಧಿ ಸುನಿಲ್ ಇದ್ದಾರೆ. ಸುನಿಲ್, ಕರೆದಿರುವಂಥ ಮೀಟಿಂಗ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ತಡವಾಗಿ ಕರೆದಿರುವಂಥ ಮೀಟಿಂಗ್. ಇಷ್ಟು ತಡ ಆಗಬಾರ್ದಾಗಿತ್ತು. ಯಾಕಂದರೆ ಸಂಬಂಧಪಟ್ಟಂಥ ಮಂತ್ರಿಗಳು ಪಾಲ್ಗೊಳ್ತಾರಲ್ವೋ ಗೊತ್ತಿಲ್ಲ, ಮುಖ್ಯಮಂತ್ರಿಗಳಂತೂ ಪಾಲ್ಗೊಳ್ಳುವಂಥದ್ದು. ಜೊತೆಗೇನು ಅಂದರೆ ಈ ಮಾಲೀಕರುಗಳ ಜೊತೆಗೆ ಸಭೆ ಮಾಡ್ತಾರೆ. ಮಾಲೀಕರು ಅಂತಂದರೆ ಅವರು ಕೂಡ ರಾಜಕಾರಣಿಗಳೇ. ಯಾಕಂದರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೈತರ ಈ ಕಾರ್ಖಾನೆಗಳ ಜೊತೆಗೆ ಇವರು ಸಂಬಂಧ ಇದ್ದೇ ಇದೆ. ಜೊತೆಗೆ ಡಿ ಸಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ಏನಾಗಬಹುದು ಇವತ್ತು? ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ? ರಂಗನಾಥ್, ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ. ಈಗಾಗಲೇ ಸರ್ಕಾರದ ಸಚಿವರ ಒಂದು ಸ್ಥಳಕ್ಕೆ ಹೋಗಿ ಆ ಹೋರಾಟದ ಒಂದು ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ, ಹೋರಾಟ ಒಂದು ಸ್ವರೂಪವನ್ನು ಕಡಿಮೆ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಕೂಡ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಈ ಒಂದು ಬಿಕ್ಕಟ್ಟನ್ನು ಪರಿಹಾರ ಮಾಡಲಿಕ್ಕೆ ಇವತ್ತು ಒಂದು ಮಹತ್ವದ 2 ಸಭೆಗಳನ್ನು ಕೂಡ ಕರೆದಿದ್ದಾರೆ. ಒಂದು ಸಭೆ ಕಾರ್ಖಾನೆಯ ಒಂದು ಮಾಲೀಕರು, ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಒಂದು ಮಹತ್ವದ ಸಭೆಯನ್ನು ಕೂಡ ಕರೆದಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಒಂದು ಸಭೆ ಕೂಡ ಆರಂಭವಾಗುತ್ತೆ. ಸುಮಾರು 84 ಕಾರ್ಖಾನೆಗಳ ಒಂದು ಮಾಲೀಕರು ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಒಂದು ರೈತರ ಹೋರಾಟದ ಸಂಬಂಧಪಟ್ಟಂತೆ ಮತ್ತೆ ಎಷ್ಟು ಒಂದು ಬೆಲೆ ಹೆಚ್ಚಳದ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ಯಾಕೆಂದ್ರೆ ಈಗಾಗಲೇ ಹೋರಾಟಗಾರರು ಬೆಲೆ ನಿಗದಿ ಮಾಡುವವರೆಗೂ ನಾವು ಯಾವುದೇ ರೀತಿಯಾಗಿ ನಮ್ಮ ಹೋರಾಟವನ್ನು ಹಿಂಪಡೆಯಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ಹೋರಾಟವನ್ನು ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತೆ ಇನ್ನೊಂದು ಕಡೆ ರೈತರನ್ನ ಸಂಭಾಳಿಸುವಂತ ಕೆಲಸ ಸರ್ಕಾರದ ಮೇಲಿದೆ. ಸಾಕಷ್ಟು ಇಕ್ಕಟ್ಟಿಗೆ ಕೂಡ ಸರ್ಕಾರ ಸಿಲ್ಕೊಂಡಿರುವಂತು. ಖುದ್ದು ಮುಖ್ಯಮಂತ್ರಿಗಳು ಇವತ್ತು ಒಂದು ಕಡೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನು ಕೂಡ ನಡೆಸಿ ಅಭಿಪ್ರಾಯ ಸಂಗ್ರಹ ಮತ್ತೆ ಬೆಲೆ ಹೆಚ್ಚು ಮಾಡುವ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸ್ತಾರೆ. ಅದಾದ ನಂತರದಲ್ಲಿ ರೈತರ ಜೊತೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ 42ಕ್ಕೂ ಹೆಚ್ಚು ರೈತರಿಗೆ ಆಹ್ವಾನವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಡಿ ಸಿಗಳು ಕೂಡ ಈ ಒಂದು ಸಭೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗ್ತಾರೆ. ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ 3200 ರೂಪಾಯಿನ ಟನ್ನಿಗೆ ಕೊಡ್ಲಿಕ್ಕೆ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಒಪ್ಕೊಂಡಿದ್ದಾರೆ. ಆದರೆ ಇವರ ಒಂದು ಪಟ್ಟಿಯಿಂದ 3500 ರೂಪಾಯಿ ಕೊಡಲೇಬೇಕು ಅಂತೇಳಿ ಈ ಒಂದು ಹಗ್ಗ ಜಗ್ಗಾಟದ ಈ ಒಂದು ಹಿನ್ನೆಲೆಯಲ್ಲಿ ಹೋರಾಟ ಸಾಕಷ್ಟು ತೀವ್ರ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತಿನ ಸಭೆಯಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದ್ ನೋಡಬೇಕಾಗಿದೆ. ಒಂದು ಕಡೆ ಆಗುತ್ತೆ, ಇನ್ನೊಂದು ಕಡೆ ಪ್ರಮುಖವಾಗಿ ಈ ಒಂದು ಹೋರಾಟದ ಒಂದು ತೀವ್ರ ಸ್ವರೂಪ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಖುದ್ದು ಮುಖ್ಯಮಂತ್ರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ತಕ್ಷಣ ನನಗೆ ಒಂದು ನೀವು ಭೇಟಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು, ತುರ್ತಾಗಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ರಾಜ್ಯದಲ್ಲಿ ಒಂದು ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಸರ್ಕಾರ ಎಷ್ಟೇ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಹಾಗಾಗಿ ಒಂದು ತಕ್ಷಣಕ್ಕೆ ಅವಕಾಶವನ್ನು ಕೊಡಬೇಕು, ನನ್ನ ಭೇಟಿ ಮಾಡಿ ಮಾತುಕತೆಯನ್ನ ಮಾಡಬೇಕು ಅನ್ನೋ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು ರಂಗನಾಥ್. ಹಾಗಾಗಿ ಒಂದು ಹೋರಾಟಕ್ಕೆ ಇವತ್ತು ಅಂತಿಮವಾಗಿ ತೆರೆ ಬೀಳುತ್ತಾ ಕಾದ್ ನೋಡಬೇಕಾಗಿರುವಂತದ್ದು ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.